ಇನ್ನು ಮತ್ತೊಂದು ಕಡೆಯಲ್ಲಿ ದೇವೇಗೌಡರನ್ನ ಭೇಟಿ ಮಾಡಿದ ಜಿಟಿ ದೇವೇಗೌಡರ ಪ್ಲಾನ್ ವರ್ಕ್ ಆಯ್ತಾ? ಸಮಾವೇಶದಲ್ಲಿ ಜಿಟಿ ದೇವೇಗೌಡರ ಬಗ್ಗೆ ಒಂದೇ ಒಂದು ಮಾತನಾಡಿಲ್ಲ ದಳಪತಿಗಳು. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜಿಟಿಡಿ ಬಗ್ಗೆ ದಳಪತಿಗಳು ಸಾಫ್ಟ್ ಕಾರ್ನರ್ ಹಾಗಾದ್ರೆ ತೋರಿಸ್ತಾ ಇದ್ದಾರೆ. ಸಮಾವೇಶದಲ್ಲಿ ಜಿಟಿ ದೇವೇಗೌಡರ ವಿಚಾರ ಪ್ರಸ್ತಾಪವನ್ನೇ ಮಾಡಿಲ್ಲ. ಜಿಟಿ ದೇವೇಗೌಡರ ಹೆಸರನ್ನ ಹೇಳದೆ ಭಾಷಣ ಮಾಡಿದ್ದಾರೆ ನಾಯಕರು. ಚಾಮುಂಡೇಶ್ವರಿಯಲ್ಲಿ ಮತ್ತೆ ಹಾಗಾದ್ರೆ ಜಿಟಿ ದೇವೇಗೌಡರು ಹಾಗೂ ಎಚ್.ಡಿ. ಕುಮಾರಸ್ವಾಮಿ ಜೋಡಿ ಒಂದಾಗುತ್ತಾ ಅನ್ನುವಂತ ಚರ್ಚೆಗಳು ಕೂಡ ಈಗ ಆರಂಭ ಆಗಿದೆ. ಈ ಒಂದು ಕ್ಷೇತ್ರದಲ್ಲಿ ಹಿಂದೆ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಈಗ ಮುಖ್ಯಮಂತ್ರಿಗಳೇನಿದ್ದಾರೆ ಅವರು ಮಾಡಿದ್ದಕ್ಕಿಂತ ಅಭಿವೃದ್ಧಿಗಿಂತಲೂ ಹೆಚ್ಚಿನ ರೀತಿಯಲ್ಲಿ ಈ ಚಾಮುಂಡೇಶ್ವರಿ ಕ್ಷೇತ್ರದ ಅಭಿವೃದ್ಧಿಗೆ ಕೊಡುಗೆಯನ್ನು ನಾನಿದ್ದಂಥ ಕಡಿಮೆ ಅವಧಿಯ ಆಡಳಿತದಲ್ಲಿ ಕೊಟ್ಟಿದ್ದೇನೆ ಅಂತಕ್ಕಂಥದ್ದನ್ನು, ನಿಮ್ಮ ಋಣವನ್ನು ತೀರಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ಳಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಹಲವಾರು ಭಾಗದಲ್ಲಿ ಹಳ್ಳಿಗಳಿಗೆ ಕುಡಿಯೋ ನೀರಿರಲಿಲ್ಲ, ನಿರಂತರವಾಗಿ ಗೆಲ್ಲಿಸಿದ್ರಿ. ನಿಮ್ಮನ್ನು ಮರ್ತಂಥದ್ದೇನಿದೆ ಆ ಒಂದು ಜನಪ್ರತಿನಿಧಿಗಳು, ಆ ಸಂದರ್ಭದಲ್ಲಿ ಹಲವಾರು ಹಳ್ಳಿಗಳಿಗೆ ನೀರನ್ನು ಕೊಡ್ತಕ್ಕಂಥದ್ದಿರ್ಬೋದು, ಒಳಚರಂಡಿ ವ್ಯವಸ್ಥೆಗಳಿಗೆ ಚಾಲನೆ ಕೊಟ್ಟಂಥದ್ದಿರ್ಬೋದು, ಹೀಗೆ ಹಲವಾರು ಯೋಜನೆಗಳನ್ನು ಇವತ್ತು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನೀಡಿದ್ದೇವೆ. ಇವತ್ತಿನ ಈಗಿನ ಸರ್ಕಾರ, ನಾನು ಇಲ್ಲಿ ಹರೀಶ್ ಅವರಿಗೆ ಮತ್ತು ಸಾರಾ ಮಹೇಶ್ ಅವರಿಗೆ, ಅಶ್ವಿನ್ ಅವರಿಗೆ, ಮಂಜೇಗೌಡರಿಗೆ ಹಾಗೂ ಎಲ್ಲ ನಮ್ಮ ನಾಯಕರುಗಳಿಗೆ ಇವತ್ತಿನ ಈ ಸಭೆಯನ್ನು ಮಾಡಿ ಅಂತಕ್ಕಂಥ ಒಂದು ತೀರ್ಮಾನ ಅವರೇನು ಮಾಡಿದ್ರು ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದು ಯಾರ ವಿರುದ್ಧವಾಗಿ ಈ ಒಂದು ಸಭೆಯನ್ನು ಮಾಡಬೇಕು ಅಂತಕ್ಕಂಥದ್ದಕ್ಕೆ ಈ ಕಾರ್ಯಕ್ರಮ ಅಲ್ಲ. ಇವತ್ತು ಈ ರಾಜ್ಯದಲ್ಲಿ ಕಳೆದ 3 ವರ್ಷದಿಂದ ಆಡಳಿತವನ್ನೇ ನಡೆಸ್ತಾ ಇದ್ದಾರೆ. ನನಗೆ ಒಂದು ಪ್ರಥಮವಾಗಿ ನನಗೆ 2006-7 ಯಾವ ಒಂದು ಚುನಾವಣೆಯನ್ನು ನಡೆಸಬೇಕಾದರೆ ಕೆಲವು ಹಳ್ಳಿಗಳಿಗೆ ನಾನು ಭೇಟಿ ಕೊಡಲಿಕ್ಕೆ ಆಗಿರಲಿಲ್ಲ. ಆದರೆ ಇವತ್ತು ನಮ್ಮ ಕುರುಬ ಸಮಾಜದ ಹಲವಾರು ಮುಖಂಡರುಗಳು ವೇದಿಕೆ ಮೇಲೆ ನಿಂತಿದ್ದಾರೆ. ಇಲ್ಲ, ನಮ್ಮಲ್ಲಿ ಬದಲಾವಣೆಯನ್ನು ನಾವು ಕಾಣ್ತಾ ಇದ್ದೇವೆ. ಈಗ ಇವತ್ತು ಈ ಸಂಕೇತ ಇಲ್ಲೇ ನನಗೆ ನಾನು ಯಾವುದೇ ಸಭೆಯಲ್ಲಿ ಯಾವುದೇ ರೀತಿಯ ಒಂದು ತಲೆಗೆ ರುಮಾಲುಗಳನ್ನು ಕಟ್ತಕ್ಕಂಥದ್ದಕ್ಕೆ ಸ್ವಲ್ಪ ಹಿಂಜರಿತೀನಿ. ಆದರೆ ಇವತ್ತು ನಿಮ್ಮ ಮುಂದೆ ಈ ರುಮಾಲನ್ನು ಕಟ್ಟಿಕೊಂಡು ಮಾತಾಡ್ತಾ ಇರ್ತಕ್ಕಂಥದ್ದು ಈ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಿಂದ ನಾಡಿನ ಕುರುಬ ಸಮಾಜ ಹಾಲು ಮತಸ್ಥರಿಗೆ ಒಂದು ಸಂದೇಶವನ್ನು, ಜನತಾದಳ ಯಾರಿಗೆ ಒಬ್ಬರಿಗೆ ನೀವು ಗುತ್ತಿಗೆಯನ್ನು ಕೊಟ್ಟಿಲ್ಲ, ನೀವು ಕುರುಬ ಸಮಾಜದವರು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಧುಸೂದನ್, ಈ ಒಂದು ಸಮಾವೇಶದ ಮೂಲಕ ಏನೆಲ್ಲ ಸಂದೇಶಗಳು ರವಾನೆ ಆದಂತಾಗಿದೆ? ಮಧುಕರ್, ಇದು JDS ನ ಸಮಾವೇಶ ಆಗಿತ್ತು. JDS ಮುಂಬರ್ತಕ್ಕಂಥ ಚುನಾವಣೆಗೆ ಪಕ್ಷ ಬಲವರ್ಧನೆಯನ್ನ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಜನರೊಂದಿಗೆ ಜನತಾದಳ ಅಂತೇಳಿ ಕಾರ್ಯಕ್ರಮವನ್ನು ಮಾಡಿತ್ತು. ಮೈಸೂರು ಜಿಲ್ಲೆಯಲ್ಲಿ ಸುಮಾರು 10 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಒಂದು ಕಾರ್ಯಕ್ರಮ ಆಗಿತ್ತು. ಆದರೆ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಂಥ ಇವತ್ತಿನ ಈ ಕಾರ್ಯಕ್ರಮ ಏನಿತ್ತು, ಸಾಕಷ್ಟು ವಿಚಾರಗಳಿಗೆ ಇದು ಮಹತ್ವವನ್ನು ಪಡ್ಕೊಂಡಿತ್ತು. ಯಾಕಂತ ಹೇಳಿದ್ರೆ ಈ ಭಾಗದ ಅಂದ್ರೆ ಈ ಕ್ಷೇತ್ರದ ಶಾಸಕ ಆಗಿರ್ತಕ್ಕಂಥ GT ದೇವೇಗೌಡ ಅವರು ನೇರವಾಗಿ ಕುಮಾರಸ್ವಾಮಿ ಮತ್ತೆ ಈ ಸಾರಾ ಮಹೇಶ್ ಅವರ ಗುಂಪೇನಿದೆ ಅದರ ಜೊತೆಗೆ ಮುನ್ಸನ್ನ ತೋರಿಸ್ಕೊಂಡಿದ್ರು. ಹಾಗಾಗಿ ಅವರನ್ನ ಕೈ ಬಿಟ್ಟು ಈ ಒಂದು ಸಮಾವೇಶವನ್ನ ಇವತ್ತು ಆಯೋಜನೆ ಮಾಡಲಾಗಿತ್ತು. ಆದ್ರೆ ಇದರ ನಡುವೆಯಲ್ಲೂ ಕೂಡ GT ದೇವೇಗೌಡ ಅವರು ರಾಷ್ಟ್ರೀಯ ಅಧ್ಯಕ್ಷ ಆಗಿರತಕ್ಕಂಥ ಎಚ್.ಡಿ. ದೇವೇಗೌಡ ಅವರನ್ನು ಕೂಡ ಭೇಟಿ ಮಾಡಿದ್ರು. ಆದ್ರೆ ಇವತ್ತು ನಡೀತಕ್ಕಂತಹ ಸಮಾವೇಶದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಏನ್ ಭಾಷಣ ಮಾಡ್ತಾರೆ ಅನ್ನುವಂಥದ್ದು ಬಹಳ ಕುತೂಹಲವನ್ನು ಕೂಡ ಕೇಳಿಸಿತ್ತು. ಆದ್ರೆ ಕುಮಾರಸ್ವಾಮಿ ಅವರ ಭಾಷಣದಲ್ಲಿ ಎಲ್ಲೂ ಕೂಡ GT ದೇವೇಗೌಡ ಅವರನ್ನು ನೇರವಾಗಿ ಟಾರ್ಗೆಟ್ ಮಾಡಿದಂತಹ ಪ್ರಶ್ನೆಗಳು ಕೂಡ ಮೂಡ್ ಬರಲಿಲ್ಲ. ಆದ್ರೆ ಇಲ್ಲಿ ಕಾಂಗ್ರೆಸ್ ಮತ್ತೆ JDS ನ ಹಣಾಹಣಿಗೆ ನೇರವಾಗಿ ಕಾರಣ ಆಗಿರ್ತಕ್ಕಂಥ ಈ ಒಂದು ಕ್ಷೇತ್ರ ಏನಿದೆ, ಈ ಒಂದು ಕ್ಷೇತ್ರದಲ್ಲಿ ತಮ್ಮ ಪಕ್ಷವನ್ನ GT ದೇವೇಗೌಡರ ಹೊರತಾಗಿಯೂ ಕೂಡ ಬಲಪಡಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಕಾರ್ಯಕರ್ತರ ಪರವಾಗಿ ಮಾತನಾಡುವಂಥದ್ದು, ಜೊತೆಗೆ ಅದೇ ರೀತಿಯಾಗಿ ಸಿದ್ದರಾಮಯ್ಯನವರ ವಿರುದ್ಧವಾಗಿ ವಾಗ್ದಾಳಿಯನ್ನ ನಡೆಸಲಿಕ್ಕೆ ವೇದಿಕೆಯನ್ನ ಬಳಸ್ಕೊಂಡ್ರು. ನಾವಿಲ್ಲಿ 2 ವಿಚಾರಗಳನ್ನ ಪ್ರಮುಖವಾಗಿ ಗಮನಿಸಬಹುದು. ಇಡೀ ವೇದಿಕೆಯಲ್ಲಿ ಕುಮಾರಸ್ವಾಮಿ ಅವರು ಭಾಷಣ ಮಾಡುವಂತ ಸಂದರ್ಭದಲ್ಲಿ
ಬೋರ್ಡಲ್ಲೂ ಕೂಡ ವೇದಿಕೆಯಲ್ಲೂ ಕೂಡ ಎಲ್ಲರೂ ಹಳದಿ ರುಮಾಲನ್ನ ಹಾಕೊಂಡಿರ್ತಕ್ಕಂಥದ್ದು. ಆಗ ಭಾಷಣದಲ್ಲಿ ನೇರವಾಗಿಯೂ ಕೂಡ ಕುಮಾರಸ್ವಾಮಿ ಅವರು ಇದ್ರ ಬಗ್ಗೆ ಪ್ರಸ್ತಾಪವನ್ನ ಮಾಡಿದ್ರು. ನಾನು ಆಲು ಮತಸ್ಥರ ಏನಿದ್ದಾರೆ ಅವರಿಗೆ ಒಂದು ಸಂದೇಶವನ್ನ ಕೊಡ್ತಾ ಇರ್ತಕ್ಕಂಥದ್ದು, JDS ಕೇವಲ ಒಂದು ಜಾತಿಗೆ ಯಾವುದೋ ಒಂದೇ ಒಂದು ವರ್ಗಕ್ಕೆ ಸೀಮಿತವಾದಂಥದ್ದಲ್ಲ, ಆಲು ಮತಸ್ಥರನ್ನು ಕೂಡ ಕಾಪಾಡುವಂತಹ ಶಕ್ತಿ ಮತ್ತೆ ಅವರನ್ನು ಕೂಡ ಪಕ್ಷದ ಒಡಲಲ್ಲಿ ಇಟ್ಕೊಳ್ಳುವಂತಹ ಶಕ್ತಿ ನಮಗಿದೆ. ಹಾಗಾಗಿಯೇ ಕೂಡ ಆ ಒಂದು ಸಮುದಾಯದ ಯುವಕರು ಬಂದು ನನ್ನೇನು ಸನ್ಮಾನವನ್ನ ಮಾಡಿದ್ದಾರೆ ಅದನ್ನ ಸ್ವೀಕರಿಸಿದ್ದೇನೆ. ರುಮಾಲನ್ನ ನಾನು ಎಲ್ಲೂ ಹೆಚ್ಚು ಬಳಸ್ತಾ ಇದ್ರು ಕೂಡ ಇಲ್ಲಿ ಹಾಕಿದ್ದೀನಿ ಅನ್ನೋದ್ರ ಮೂಲಕವಾಗಿ ಸಿದ್ದರಾಮಯ್ಯನವರಿಗೆ ನೇರ ಟಾಂಗನ್ನ ಕೊಡುವಂತ ಕೆಲಸವನ್ನು ಕೂಡ ಮಾಡಿದ್ರು. ಅದೇ ರೀತಿಯಾಗಿ ಈ ಒಂದು ಕ್ಷೇತ್ರ ಯಾವುದೋ ಒಂದು ವ್ಯಕ್ತಿಯಿಂದ ಕೂಡ ನಡ್ಕೊಂಡು ಬಂದಿರತಕ್ಕಂಥದ್ದ, ಇಲ್ಲಿ ಕಾರ್ಯಕರ್ತರೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. 2013 ಅಂದ್ರೆ ಅವರು 2006 ಉಪಚುನಾವಣೆಯನ್ನು ಕೂಡ ಇಲ್ಲಿ ನೇರವಾಗಿ ಸ್ಮರಿಸಿಕೊಂಡ್ರು. ಅಲ್ಲಿ ಏನು ಸಿದ್ದರಾಮಯ್ಯನವರು ಗೆಲ್ಲಿಕ್ಕೆ GT ದೇವೇಗೌಡರು ಕಾರಣ ಆಗಿದ್ರು ಅನ್ನೋದನ್ನ ಬಹಳ ಪರೋಕ್ಷವಾಗಿ ಮಾತನಾಡಿದ್ರು. ಕಾರ್ಯಕರ್ತರು ನಿಷ್ಠಾವಂತರಾಗಿ ಕೆಲಸ ಮಾಡಿದ್ರು, ಆದ್ರೆ ನಾಯಕರು ಕೈ ಕೊಟ್ಟ ಕಾರಣಕ್ಕಾಗಿಯೇ ಕೂಡ ಸಿದ್ದರಾಮಯ್ಯನವರು ಇಲ್ಲಿ ಗೆದ್ದಿದ್ರು. ಹಾಗಾಗಿ ಇವತ್ತು ಈ ರೀತಿಯಾದ ಪರಿಸ್ಥಿತಿ ಇದೆ. ಆದ್ರೆ ನಾನು ಅಲ್ಪ ಕಾಲದಲ್ಲೂ ಕೂಡ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಒಂದು ದೊಡ್ಡ ಕೊಡುಗೆಯನ್ನ ಸಿದ್ದರಾಮಯ್ಯನವ್ರಿಗಿಂತ ಹೆಚ್ಚಾಗಿ ನಾನು ಕೊಟ್ಟಿದ್ದೀನಿ. ಆದ್ರೆ ಈ ಒಂದು ಕ್ಷೇತ್ರದಲ್ಲಿ ಯಾವಾಗಲೂ ಕೂಡ ಕಾರ್ಯಕರ್ತರ ಹೀರೋಗಳಾಗಿರ್ತಾರೆ. ಅವರಿಂದಾಗಿ 13ರಿಂದಲೂ ಸತತವಾಗಿ JDS ಗೆಲ್ತಾ ಇದೆ. 2028 ಚುನಾವಣೆಯಲ್ಲೂ ಕೂಡ JDS ಗೆಲ್ಲಬೇಕು. ಆ ಒಂದು ನಿಟ್ಟಿನಲ್ಲಿ ನನಗೆ ನಿಷ್ಠಾವಂತ ಕಾರ್ಯಕರ್ತರ ಅಗತ್ಯ ಇದೆ. ನಿಷ್ಠಾವಂತ ಕಾರ್ಯಕರ್ತರು ನನ್ನ ಜೊತೆಗಿರ್ರಿ ಅಂತ ಹೇಳೋದ್ರ ಮೂಲಕವಾಗಿ ಒಂದು ತಮ್ಮ ಜೊತೆಗೆ ಮುನುಸನ್ನ ತೋಡ್ಕೊಂಡು ಅಂತರವನ್ನ ಕಾಯ್ಕೊಂಡಿರ್ತಕ್ಕಂಥ GT ದೇವೇಗೌಡರ ಹೊರತಾಗಿಯೂ ಕೂಡ ನಾನು ಈ ಒಂದು ಕ್ಷೇತ್ರದಲ್ಲಿ ಕಾರ್ಯಕರ್ತರನ್ನ ಇಟ್ಕೊಂಡು ಸಾಮೂಹಿಕ ನಾಯಕತ್ವದಲ್ಲಿ JDS ನ ಗೆಲ್ಸ್ಕೊಳ್ತೀನಿ ಅನ್ನೋ ಒಂದು ಮಾತುಕತೆಯನ್ನು ಕೂಡ ಆಡಿದ್ರು. ಆದ್ರೆ ಎಲ್ಲ ಒಂದು ಕಡೆ 2 ದಿನಗಳ ಹಿಂದೆ ಅಷ್ಟೇ ಕೂಡ ದೇವೇಗೌಡರನ್ನ ಭೇಟಿ ಮಾಡಿರ್ತಕ್ಕಂಥ GTD ಅವರು ಏನಿದ್ರು ಈ ಸಂದರ್ಭದಲ್ಲಿ ನೇರ ಅವರನ್ನ ದೂರಿದ್ರೆ ಆದ್ರೆ ಅದು ಎಲ್ಲೋ ಒಂದು ಕಡೆ ಇರುಸುಮುರುಸು ಆಗ್ಬೋದು ಅನ್ನೋ ಕಾರಣಕ್ಕೆ ಆ ಒಂದು ಹೇಳಿಕೆಯಿಂದನೂ ಕೂಡ ಒಂದಷ್ಟು ಅಂತರವನ್ನ ಕಾಯ್ಕೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಬಹಳ ಸ್ಪಷ್ಟವಾಗಿ ಗಮನಿಸಬಹುದು. ಮಧುಕರ್, ಓಕೆ, ಧನ್ಯವಾದ ಮಧುಸೂದನ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.